ಅಮೆರಿಕದ ಅತ್ಯಾಧುನಿಕ F-35 ಫೈಟರ್ ಜೆಟ್ ಒಂದನ್ನು ನಾವು ಹೊಡೆದುರುಳಿಸಿದ್ದೇವೆ ಅಂತ ಇರಾನ್ ಹೇಳಿದೆ. ಈ ಬಗ್ಗೆ ಐಆರ್ಜಿಸಿ ವಿಡಿಯೋವೊಂದನ್ನು ರಿಲೀಸ್ ಮಾಡಿದೆ. ಬೆಳಗ್ಗೆ 2:30 ಸುಮಾರಿಗೆ ದುಬೈ ಬಳಿ ಅಮೆರಿಕಾಗೆ ಸೇರಿದ ಫೈಟರ್ ಜೆಟ್ ನಾವು ಹೊಡೆದುರುಳಿಸಿದ್ದೇವೆ ಅಂತ ಇರಾನ್ ಹೇಳಿದೆ. ಈ ಬಗ್ಗೆ ಅಮೆರಿಕ ಸೆಂಟ್ರಲ್ ಕಮಾಂಡರ್ ವಕ್ತಾರ ಕ್ಯಾಪ್ಟನ್ ಟಿಮ್ ಹಾಕಿನ್ಸ್ ಮಾತನಾಡಿದ್ದು, ಐಆರ್ಜಿಸಿ ಹೇಳ್ತಿರೋದು ಸುಳ್ಳು. ಕಾಂಬ್ಯಾಟ್ ಮಿಷನ್ ವೇಳೆ ನಮ್ಮ F-35 ಜೆಟ್ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಿದೆ. ಜೆಟ್ನ ಪೈಲಟ್ ಆರೋಗ್ಯ ಸ್ಥಿರವಾಗಿದೆ, ಯಾವುದೇ ಹಾನಿಯಾಗಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಇರಾನ್ ಸೇನಾಪಡೆ ಐಆರ್ಜಿಸಿ ವಕ್ತಾರ ಅಲಿ ಮೊಹಮ್ಮದ್ ನೈನಿಯನ್ನ ಹತ್ಯೆ ಮಾಡಿದ್ದೀವಿ ಅಂತ ಇಸ್ರೇಲ್ ಹೇಳಿಕೊಂಡಿದೆ. ಇಸ್ರೇಲ್ ಹಾಗೂ ಅಮೆರಿಕ ನಡೆಸಿದ ಜಂಟಿ ಕಾರ್ಯಾಚರಣೆಯಲ್ಲಿ ನೈನಿ ಹತ್ಯೆಯಾಗಿದೆ ಎನ್ನಲಾಗ್ತಾ ಇದೆ. ಈ ಬಗ್ಗೆ ಮಾತನಾಡಿರುವಂತಹ ಐಆರ್ಜಿಸಿ ಅಲಿ ಮೊಹಮ್ಮದ್ ನೈನಿ ಹತ್ಯೆಯಾಗಿರೋದು ನಿಜ ಅಂತ ಒಪ್ಪಿಕೊಂಡಿದೆ ಅಂತ ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಯುದ್ಧ ಪೀಡಿತ ಇರಾನ್ನಲ್ಲಿ 178 ಜನರ ಬಂಧಿಸಲಾಗಿದೆ. ಅಮೆರಿಕ ಹಾಗೂ ಇಸ್ರೇಲ್ ಪಡ ಗೂಢಚರ್ಯೆ ನಡೆಸಿರುವಂತಹ ಆರೋಪದ ಹಿನ್ನೆಲೆ ಈವರೆಗೆ ಒಟ್ಟು 178 ಜನರನ್ನು ಬಂಧಿಸಲಾಗಿದೆ. ಕೆಲವೊಂದು ಸೂಕ್ಷ್ಮ ಸ್ಥಳಗಳ ಬಗ್ಗೆ ಅಮೆರಿಕ ಹಾಗೂ ಇಸ್ರೇಲ್ಗೆ ಮಾಹಿತಿ ನೀಡಿರುವ ಆರೋಪ ಕೇಳಿಬಂದಿದೆ. ಇಷ್ಟೇ ಅಲ್ಲದೆ ಕೆಲವು ಆಯ್ದ ಸ್ಥಳಗಳ ಮೇಲೆ ದಾಳಿ ಮಾಡಲು ಸಂಚು ರೂಪಿಸಿದ್ರು ಅಂತ ಐಆರ್ಜಿಸಿ ಆರೋಪಿಸಿದೆ. ಇರಾನ್ ವಿರುದ್ಧ ಯಾರೇ ಸಂಚು ರೂಪಿಸಿದ್ರು ಅವರನ್ನು ಬಿಡುವ ಪ್ರಶ್ನೆಯೇ ಇಲ್ಲ ಅಂತ ಐಆರ್ಜಿಸಿ ಖಡಕ್ ಎಚ್ಚರಿಕೆ ರವಾನಿಸಿದೆ. ಇನ್ನು ಮಧ್ಯಪ್ರಾಚ್ಯದಲ್ಲಿ ಯುದ್ಧದಿಂದಾಗಿ ಭಾರಿ ಸಮಸ್ಯೆ ಆಗ್ತಾ ಇದೆ. ಇತ್ತ ಕರಾವಳಿಯಲ್ಲಿ ಮೀನುಗಾರ ಮಹಿಳೆಯರಿಗೆ ವ್ಯಾಪಾರ ನಷ್ಟವಾಗ್ತಿದೆ. ಇತ್ತ ಗ್ಯಾಸ್ ಲಭ್ಯತೆ ಇಲ್ಲದ ಕಾರಣ ಮೀನು ಊಟದ ಹೋಟೆಲ್ಗಳು ಬಂದ್ ಆಗಿವೆ. ಅನೇಕ ಹೋಟೆಲ್ಗಳು ಮುಚ್ಚಿರುವ ಪರಿಣಾಮವಾಗಿ ಮೀನುಗಾರಿಕೆ ಮೇಲೂ ಹೊಡೆತ ಬೀಳ್ತಾ ಇದೆ. ಪ್ರತಿದಿನ ಲಕ್ಷಾಂತರ ರೂಪಾಯಿ ಮೀನು ಹೋಟೆಲ್ಗಳಿಗೆ ಮಾರಾಟ ಆಗ್ತಿತ್ತು. ಆದರೆ ಹೋಟೆಲ್ ಮುಚ್ಚಿರೋದ್ರಿಂದ ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ಕೊಂಡು ಮೀನುಗಾರ ಮಹಿಳೆಯರು ಹೇಳ್ತಿದ್ದಾರೆ. ಇನ್ನೊಂದು ಕಡೆ ಮಲ್ಪೆ ಬಂದರ್ನಿಂದ ಕೇರಳದ ಕಡೆಗೂ ಕೂಡ ಮೀನು ರಫ್ತು ನಿಂತು ಹೋಗಿದೆ. ಯುದ್ಧ ಮುಗಿದ್ರೆ ಸಾಕು, ಒಮ್ಮೆ ವ್ಯವಸ್ಥೆ ಸುಸ್ಥಿತಿಗೆ ಬರಲಿ ಅಂತ ಮೀನುಗಾರ ಮಹಿಳೆಯರು ಅಳಲನ್ನ ತೋಡ್ಕೊಂಡಿದ್ದಾರೆ. ಹಾವೇರಿಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸಿಲಿಂಡರ್ ಶಾಕ್ ಎದುರಾಗಿದೆ. ಸಿಲಿಂಡರ್ ಕೊರತೆಯಿಂದಾಗಿ ಬೀದಿ ಬದಿ ವ್ಯಾಪಾರವೇ ಬಂದ್ ಆಗಿದೆ. ಬೀದಿ ಬದಿ ಹೆಚ್ಚಾಗಿ ಉಪಹಾರ ಹಾಗೂ ಎಗ್ ರೈಸ್ ಮಾರಾಟ ಮಾಡಲಾಗ್ತಾ ಇತ್ತು. ಆದರೆ ಕಳೆದ 8ರಿಂದ 10 ದಿನಗಳಿಂದ ಗ್ಯಾಸ್ ಸಿಲಿಂಡರ್ ಸಿಗದೆ ಬೀದಿ ಬದಿ ವ್ಯಾಪಾರಿಗಳಿಗೆ ಸಮಸ್ಯೆಯಾಗಿದೆ. ಹಾವೇರಿಯ ಪಿಬಿ ರೋಡ್ನಲ್ಲಿರುವ ಬಹುತೇಕ ಬಂಡಿಗಳು ಕ್ಲೋಸ್ ಆಗಿದೆ. ತಮ್ಮಲ್ಲಿ ಉಳಿದಿರುವ ಸಿಲಿಂಡರ್ಗಳನ್ನು ಬಳಸಿ ಕೆಲವೇ ಬಂಡಿಗಳು ಓಪನ್ ಆಗಿದೆ. ಮಾಡ್ತಾ ಇದೀವಿ ಸರ್. ಇವಾಗ ಹೆಂಗಿದಾಗಿದೆ ಅಂದ್ರೆ ನಮ್ಮ ಸಿಲಿಂಡರ್ ಎಷ್ಟಿದೆ ಅಷ್ಟು ಯೂಸ್ ಮಾಡೋದು, ಆಯ್ತು ಸರಿ ಇಲ್ಲ ಬಂದ್ ಮಾಡ್ಕೊಂಡು ಹೋಗ್ಬಿಡೋದು. 1 ಅವರ್ ಆಯ್ತು ಇಲ್ಲ ಅರ್ಧ ಗಂಟೆ ಆಯ್ತು ಆಯ್ತು ಅಷ್ಟೇ, ಎಷ್ಟಾಗುತ್ತೆ ವ್ಯಾಪಾರ ಅಷ್ಟು ಮಾಡ್ಕೊಂಡು ಹೋಗ್ಬಿಡೋದು. ಸಿಲಿಂಡರ್ ಇಲ್ಲ ಅಂದ್ರೆ ಮುಂದೆ ಮುಗೀತು. ಎಲ್ಲ ಸರಿ ಮಾಡ್ಕೊಡ್ಬೇಕು ಅಂತ ಹೇಳ್ತೀವಿ. ಇವರು ಅದನ್ನೆಲ್ಲ ಹಿಂಗೆ ಬಂದ್ ಮಾಡ್ಕೊಂಡು ಇದು ಮಾಡ್ಕೊಂಡು ಹೊಂಟ್ರೆ ಎಲ್ಲ ಸಮಸ್ಯೆ ಆಗ್ತದೆ. ನಮ್ಗೆ ಇಲ್ಲಿ ಕುಂತಿಲ್ರಿ ನಾವು ಅದ್ರ ಮ್ಯಾಗ ಹೊಟ್ಟೆ ಪಾಡು ಮಾಡ್ಕೊಂಡು ನಾವು ಕುಂತಿದ್ರಿ. ಅದು ಅದ್ರ ನೋಡಗೆ ಅವ್ರಿಗೆ ಅಡ್ವಾನ್ಸ್ ಕೊಟ್ಟು ನಾವು ಮಾಡಕ್ಕೆ ಕುಂತೀವ್ರಿ. ಈಗ ನೋಡಿದ್ರೆ ಈ ಸಿಲಿಂಡರ್ ಕೊಡಲಿಲ್ಲ ಅಂದ್ರೆ ನಾವೇನು ಮಾಡನ್ರಿ. ಈಗ ಒಂದು 8 ದಿನ ಕಮರ್ಷಿಯಲ್ ಸಿಲಿಂಡರ್ ಅಭಾವದಿಂದಾಗಿ ಬೆಂಗಳೂರಿನ ಬಹುತೇಕ ಹೋಟೆಲ್ಗಳಲ್ಲಿ ಮೆನು ಕಟ್ ಮಾಡಲಾಗಿದೆ. ಪರೋಕ್ಷವಾಗಿ ಅಕ್ಕಿ ವ್ಯಾಪಾರಿಗಳ ಮೇಲೂ ಇದು ಪ್ರಭಾವ ಬೀರ್ತಾ ಇದೆ. ಹೋಟೆಲ್ಗಳಿಗೆ ಸರಬರಾಜಾಗ್ತಿದ್ದ ಅಕ್ಕಿ ಸೇಲ್ ಆಗದೆ ಹಾಗೆ ಉಳ್ಕೊಂಡಿದೆ. ಗೋಡೌನ್ನಲ್ಲಿ 25% ಅಕ್ಕಿ ಹಾಗೆ ಉಳಿದಿದೆ. ಕೆಲವು ಹೋಟೆಲ್ಗಳು ಈಗಾಗಲೇ ಬೀಗ ಹಾಕಿದ್ದು, ಕೆಲವು ಹೋಟೆಲ್ಗಳಲ್ಲಿ ಮೆನು ಕಟ್ ಆಗಿದೆ. ಇನ್ನು ಕಳೆದ 1 ವಾರದಲ್ಲಿ 20ರಿಂದ 25% ಅಕ್ಕಿ ಮಾರಾಟ ಕುಸಿತಗೊಂಡಿದೆ. ಇದೇ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಗೋಡೌನ್ ತುಂಬಿ ಲಾರಿಗಳಿಂದ ಅಕ್ಕಿ ಇಳಿಸದ ಪರಿಸ್ಥಿತಿ ಇದೆ ಅಂತ ಹೇಳಿದ್ದಾರೆ. ಈಗ ತೈಲ ಬಿಕ್ಕಟ್ಟಿನ ಪ್ರಮುಖ ಸುದ್ದಿಗಳು. ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧದ ತೀವ್ರತೆ ಹೆಚ್ಚಳವಾಗಿದೆ. ಈ ಮಧ್ಯೆ ಜನರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಈಗಾಗಲೇ ಗ್ಯಾಸ್ ದರ ಏರಿಕೆ ಮಾಡಲಾಗಿತ್ತು. ಈ ಮಧ್ಯೆ ಇಂದಿನಿಂದ ಪ್ರೀಮಿಯರ್ ಪೆಟ್ರೋಲ್ ದರ ಏರಿಕೆ ಮಾಡಲಾಗಿದೆ. ಪ್ರತಿ ಲೀಟರ್ಗೆ ₹2 ಏರಿಕೆ ಮಾಡಲಾಗಿದೆ. ಸದ್ಯ ಕೇವಲ ಪವರ್ ಪೆಟ್ರೋಲ್ ದರ ಮಾತ್ರ ಏರಿಕೆಯಾಗಿದ್ದು, ನಾರ್ಮಲ್ ಪೆಟ್ರೋಲ್ ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎನ್ನಲಾಗಿದೆ. ಕೊಲ್ಲಿ ರಾಷ್ಟ್ರಗಳ ಯುದ್ಧದಿಂದ ತೈಲಕ್ಕೆ ಬಿಕ್ಕಟ್ಟು ಉಂಟಾಗಿದೆ. ಹರ್ಮುಸ್ ಸಮುದ್ರ ಮಾರ್ಗ ತಡೆಗೆ ಆಕ್ರೋಶ ಕೇಳಿಬಂದಿದೆ. ಇರಾನ್ ವಿರುದ್ಧ ಯುರೋಪ್ ರಾಷ್ಟ್ರಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ತೈಲ ಸಂಸ್ಕರಣಾ ಘಟಕಗಳ ದಾಳಿಗೂ ಐರೋಪ್ಯ ಒಕ್ಕೂಟ ಖಂಡಿಸಿದೆ. ಕೂಡಲೇ ಹರ್ಮುಸ್ ಜಲಸಂಧಿ ಓಪನ್ ಮಾಡಬೇಕು. ಇರಾನ್ ತನ್ನ ಯುದ್ಧ ನೌಕೆಗಳನ್ನು ಹಿಂಪಡಿಬೇಕು. ಒಂದು ವೇಳೆ ಇರಾನ್ ಸುಮ್ಮನಾಗದಿದ್ರೆ ನಾವು ಎಲ್ಲದಕ್ಕೂ ರೆಡಿ ಅಂತ UK, ಫ್ರಾನ್ಸ್, ಜರ್ಮನಿ, ನೆದರ್ಲ್ಯಾಂಡ್ಸ್ ಮತ್ತು ಇಟಲಿ ಒಳಗೊಂಡಂತಹ ಯುರೋಪಿಯನ್ ರಾಷ್ಟ್ರಗಳು ಜಂಟಿ ಹೇಳಿಕೆಯನ್ನ ರಿಲೀಸ್ ಮಾಡಿದೆ.
ಇರಾನ್ ಇಸ್ರೇಲ್ನಿಂದ ಎಲ್ಪಿಜಿ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಕಂಡಿದೆ. ಇದರಿಂದ ಜನರು ಪರದಾಡುವಂತಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಸುರ್ಜೇವಾಲಾ ಕಿಡಿಕಾರಿದ್ದಾರೆ. ಎಲ್ಪಿಜಿ ಇಲ್ಲದೆ ದೇಶ ಪರದಾಟವನ್ನು ನಡೆಸ್ತಾ ಇದೆ. ರೂಪಾಯಿ ಬೆಲೆ ಕುಸಿದ್ರೆ ಪ್ರಧಾನಿಯ ವರ್ಚಸ್ಸು ಕುಸಿದ ಹಾಗೆ ಅಂತ ಹಿಂದೆ ಹೇಳಿದ್ದು ನೆನಪು ಮಾಡ್ಕೊಳ್ಬೇಕು. ಈ ಬಗ್ಗೆ ಬಿಜೆಪಿಯ ಸಂಸದರು ಯಾಕೆ ಮಾತನಾಡ್ತಿಲ್ಲ ಅಂತ ಕಿಡಿಕಾರಿದ್ರು. I am here. My colleague AICC secretaries are here because Congress party believes even a single person's viewpoint must be heard. Every single Congress karyakarta, every single Congress leader has a right to express their aspiration, express their demand, express their hope, and then we decide as a family and then we will work unitedly. I am here. ಈಗ ರಾಜಕೀಯ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕೈ ಟಿಕೆಟ್ ಕಗ್ಗಂಟಾಗಿ ಉಳಿದಿರುವ ಮಧ್ಯೆಯೇ ಶಾಮನೂರು ಕುಟುಂಬ ಒತ್ತಡದ ತಂತ್ರಕ್ಕೆ ಮುಂದಾಯ್ತಾ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ಟಿಕೆಟ್ ಘೋಷಣೆಗೂ ಮುನ್ನವೇ ಶಾಮನೂರು ಶಿವಶಂಕರಪ್ಪ ಮೊಮ್ಮಗ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ್ ನಾಮಪತ್ರ ಸಲ್ಲಿಸಿದ್ದಾರೆ. ಕುಟುಂಬದ ಆರಾಧ್ಯ ದೈವ ಕಲ್ಲೇಶ ಸ್ವಾಮಿಗೆ ಪೂಜೆ ಸಲ್ಲಿಸಿದ ಬಳಿಕ ಜ್ಯೋತಿಷ್ಯರ ಸಲಹೆ ಮೇರೆಗೆ ಅಮೃತ ಸಿದ್ಧಿ ಯೋಗದ ಸಮಯದಲ್ಲಿ ತಾಯಿ ಜೊತೆ ತೆರಳಿ ನಾಮಪತ್ರ ಸಲ್ಲಿಸಿದ್ದಾರೆ. ಇನ್ನು ಟಿಕೆಟ್ ಸಲ್ಲಿಕೆಗೂ ಮುನ್ನ ಮಾತನಾಡಿದ ಸಮರ್ಥ್, ನನಗೆ ಪಕ್ಷದಿಂದ ಟಿಕೆಟ್ ಸಿಗುತ್ತೆ ಅನ್ನೋ ನಂಬಿಕೆ ಇದೆ, ಗೆಲ್ತೀನಿ ಅಂತ ಹೇಳಿದ್ರು. ಇನ್ನು ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಮಾತನಾಡಿ, ಜನರ ಬೆಂಬಲ ಇದೆ, ಬಿ ಫಾರಂ ಸಿಗುವ ನಿರೀಕ್ಷೆ ಇದೆ, ಸೋಮವಾರ ಮತ್ತೊಮ್ಮೆ ನಾಮಪತ್ರ ಸಲ್ಲಿಸ್ತೀವಿ ಅಂತ ಹೇಳಿದರು. ಪಕ್ಷೇತರವಾಗಿ ಮಾಡ್ತೀರಾ ಸರ್? ಬಿ ಫಾರಂ ಇನ್ನೂ ಸಿಕ್ಕಿಲ್ಲ. ಶಾಮನೂರು ಶಿವಶಂಕರಪ್ಪರ ಬಗ್ಗೆ ನೀವು ಓದಿರಾ? ಕಾಂಗ್ರೆಸ್ ಕಟ್ಟಿರೋದೇ ಅವರು ಮಧ್ಯ ಕರ್ನಾಟಕದಲ್ಲಿ. ಹ್ಞೂ ರೀ, ಆಗುತ್ತೆ ಇವತ್ತಿಲ್ಲ ಅಂದರೆ ನಾಳೆ ಆಗುತ್ತೆ. ನಮ್ಮ ಪಾರ್ಟಿ ಕಾರ್ಯಕರ್ತರು ಯುವಕರು ಎಲ್ಲರಿಗೂ ಕಾನ್ಫಿಡೆನ್ಸ್ ಐತಿ ನಮಗೆ ಸಿಗ್ತತೆ ಅಂತ. ನಾವೀಗ ಇವತ್ತು ಒಳ್ಳೆಯ ದಿನ ಅಂತ ಇವತ್ತೇ ಸಾಂಕೇತಿಕ ಇನ್ನೇನು ಬಿ ಫಾರ್ಮ್ ಬಂದಮೇಲೆ ಅಧಿಕೃತವಾಗಿ ಸೋಮವಾರ ಫೈಲ್ ಮಾಡ್ತಾ ಇದ್ದೀವಿ. ಹಿಂದೆ ಕೂಡ ಅಪ್ಪಾಜಿಯವರು ಫೈಲ್ ಮಾಡಿದ್ದಾರೆ ವಿದೌಟ್ ಬಿ ಫಾರ್ಮ್. ಯಾಕಂದರೆ ಜನರ ಬೆಂಬಲ ಅಷ್ಟಿದೆ, ನಿರೀಕ್ಷೆಗಳಿದ್ದಾವೆ. ಅಪ್ಪಾಜಿ ಮಾಡಿದಂಥ ಅಭಿವೃದ್ಧಿ ಕೆಲಸಗಳೇ ಒಂದು ರಕ್ಷಾ ಕವಚದ ರೀತಿಯಲ್ಲಿ ಅಪ್ಪಾಜಿ ನಮಗೆಲ್ಲ ಕೆಲಸ ಮಾಡ್ತಾ ಇದೆ. ಯುವಕರಲ್ಲಿ ಅವ್ರದ್ದೇ ಆದಂತಹ ಒಂದು ದೃಷ್ಟಿಕೋನ ಇರುತ್ತೆ. ಇವತ್ತು ಯುಗಾದಿ ಹಬ್ಬ ಹೊಸ ಚಿಗುರ್ತಾ ಇದೆ. ಸೊ ಅದೇ ರೀತಿಯಿಂದ ಯುವಕರು ಕೂಡ ಇವತ್ತು ರಾಜಕಾರಣಕ್ಕೆ ಬರಬೇಕು ಅಂತ ಬೆಂಬಲ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಪಕ್ಷದಲ್ಲೂ ಕೂಡ ಮಹಿಳೆಯರ ಜೊತೆ ಯುವಕರಿಗೂ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಕೂಡ ಇವತ್ತೇ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಸಾಂಕೇತಿಕವಾಗಿ ತಮ್ಮ ಬೆಂಬಲಿಗರ ಜೊತೆ ಆಗಮಿಸಿ ನಾಮಪತ್ರ ಸಲ್ಲಿಕೆ ಮಾಡಿದರು. ಇನ್ನು ಸೋಮವಾರ ಬೃಹತ್ ಮೆರವಣಿಗೆ ಮೂಲಕ ಅಭಿಮಾನಿಗಳ ಜೊತೆಗೆ ಅದ್ದೂರಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಲಿದ್ದೀವಿ ಅಂತ ಶ್ರೀನಿವಾಸ್ ಹೇಳಿದ್ದಾರೆ. ಜೊತೆಗೂಡಿ ಎಲ್ಲ ರಾಜ್ಯ ಮುಖಂಡರು ಬರ್ತಾರೆ, ರಾಷ್ಟ್ರೀಯ ಒಬ್ಬರು ಮುಖಂಡರು ಕೂಡ ನಾವು ಆಹ್ವಾನ ಮಾಡಿದ್ದೀವಿ, ಬರ್ತೀವಿ ಅಂತ ಹೇಳಿದ್ದಾರೆ. ಅವ್ರನ್ನ ಕರ್ಕೊಂಡು ಜಿಲ್ಲೆಯ ಎಲ್ಲ ಮುಖಂಡರು, ಮಾಜಿ ಸಂಸದರು, ಎಲ್ಲ ಮಾಜಿ ಸಚಿವರು, ಶಾಸಕರು, ನಮ್ಮೆಲ್ಲ ಹಿರಿಯರು, ಪಕ್ಷದ ಕಾರ್ಯಕರ್ತರ ಜೊತೆಗೂಡಿ 25,000 ಜನರೊಂದಿಗೆ ನಾವು ಇವತ್ತು ನಾಮಿನೇಷನನ್ನು ಮಾಡಲಿಕ್ಕೆ ತಯಾರಿ ಮಾಡಿದ್ದೀವಿ. ಅದನ್ನು ಕೂತು ಸಮಾಲೋಚನೆ ಮಾಡ್ತೀವಿ. ಇನ್ನು ಬಿಜೆಪಿ ನಾಯಕರು ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ. ಒಂದೇ ವೇದಿಕೆಯಲ್ಲಿ ಜಿಎಂ ಸಿದ್ದೇಶ್ವರ್, ರೇಣುಕಾಚಾರ್ಯ ಬಣದ ನಾಯಕರು ಕಾಣಿಸಿಕೊಂಡಿದ್ದಾರೆ. ಕಾರ್ಯಕ್ರಮದಲ್ಲಿ ಕೈ ಮೇಲೆತ್ತಿ ಒಗ್ಗಟ್ಟು ಪ್ರದರ್ಶನ ಮಾಡಿದರು. ದಾವಣಗೆರೆಯಲ್ಲಿ ಚುನಾವಣಾ ರಣಕಣ ರಂಗೇರಿದೆ. ಶಾಮನೂರು ಶಿವಶಂಕರಪ್ಪ ಮೊಮ್ಮಗ ಸಮರ್ಥ್ ನಾಮಪತ್ರ ಸಲ್ಲಿಸಿರೋ ಬೆನ್ನಲ್ಲೇ ಮುಸ್ಲಿಂ ಮುಖಂಡರು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಹಿರಿಯ ಮುಖಂಡ ಸಾದಿಕ್ ಪೈಲ್ವಾನ್ ಕೂಡ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಇದೀಗ ಕಾಂಗ್ರೆಸ್ಗೆ ತಲೆನೋವಾಗಿ ಪರಿಣಮಿಸಿದೆ. ಇನ್ನು ನಾಮಪತ್ರ ಸಲ್ಲಿಕೆ ಬಳಿಕ ಮಾತನಾಡಿದ ಸಾದಿಕ್ ಪೈಲ್ವಾನ್, ಕಾಂಗ್ರೆಸ್ ಬಿ ಫಾರಂ ಸಿಗುವ ನಂಬಿಕೆ ಇದೆ, ಅದಕ್ಕೆ ನಾನು ನಾಮಪತ್ರ ಸಲ್ಲಿಸಿದ್ದೇನೆ. ಒಂದು ವೇಳೆ ಬಿ ಫಾರಂ ಸಿಗದಿದ್ರೆ ಸೋಮವಾರ ಸಮುದಾಯದ ನಾಯಕರ ಕರೆದು ಸಭೆ ಮಾಡ್ತೀನಿ. ಈ ಬಾರಿ ಮುಸ್ಲಿಮರಿಗೆ ಸಿಗುವಂತಹ ವಿಶ್ವಾಸ ಇದೆ. ಟಿಕೆಟ್ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗದಿದ್ರೆ ಓಟ್ ಡೈವರ್ಟ್ ಆಗಲಿದೆ ಅಂತ ಸಾದಿಕ್ ಹೇಳಿದ್ದಾರೆ. ಸರ್, ನಾನು ಕಾಂಗ್ರೆಸ್ ಅಭ್ಯರ್ಥಿ ಅಂತಲೇ ನಾಮಪತ್ರ ಸಲ್ಲಿಸಿರೋದೀಗ. ಯಾರಿಗೂ ಇನ್ನೂ ಪರ್ಫೆಕ್ಟ್ ಆಗಿಲ್ಲ. ವಿಶ್ವಾಸ ಇದೆ ನಮಗೆ. ಸ್ಟೇಟ್ ಗೌರ್ಮೆಂಟ್ ಮೇಲೆ, ಹೈಕಮಾಂಡ್ ಮೇಲೆ ನಮಗೆ ವಿಶ್ವಾಸ ಇದೆ. ನಮಗೆ ಬಿ ಫಾರಂ ಸಿಗ್ತೈತಿ, ಮೈನಾರ್ಟಿಗೆ ಸಾದಿಕ್ ಪೈಲೋಟಿಗೆ ಸಿಗ್ತೈತೆ ಅಂತೇಳಿ ವಿಶ್ವಾಸ ಇದೆ. ಹಂಗಾಗಿ ನಾವು ನಾಮಪತ್ರ ಸಲ್ಲಿಸಿದ್ವಿ. ಸೋಮವಾರ ದಿವಸ ಎಲ್ಲ ಧರ್ಮದವ್ರಿಗೆ ಕರೆದು ನಾವೆಲ್ಲ ಕಳ್ಳು ಬಳ್ಳಿ ಸೇರಿ ಎಲ್ಲ ನಮ್ಮ ಅಭಿಮಾನರು, ನಮ್ಮ ಅಣ್ಣ ತಮ್ಮಂದರು, ಶಿಷ್ಯಂದರು ಸೇರಿ ನಾವೇನೋ ಒಂದು ಒಳ್ಳೆ ಊರಿಗೆ ಒಳ್ಳೇದೇನಾಗ್ತೈತೆ ಆ ತೀರ್ಮಾನ ತೊಗೊಳ್ತೇವೆ. ಓಟ್ ಕಾಂಗ್ರೆಸ್ ಬಿಟ್ಟರೆ ಯಾರಿಗೂ ಹಾಕೋದಿಲ್ಲ. ಆದರೆ ಕಡ್ಡಾಯಾಗಿ ಮೈನಾರ್ಟಿಗೆ ತಪ್ಪು ಅಂತ ಹೇಳಿದರೆ ಓಟು ಚಂದ್ರಬದ್ರಾಗ್ತದೆ.
ಬಾಗಲಕೋಟೆ ಉಪಚುನಾವಣೆ ಅಖಾಡ ಕೂಡ ರಂಗೇರ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಇವತ್ತೇ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ತಮ್ಮ ಕುಟುಂಬದವರ ಜೊತೆಗೆ ಆಗಮಿಸಿದ ವೀರಣ್ಣ ಚರಂತಿಮಠ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. 12 ಗಂಟೆ ವೇಳೆ ಬಾಗಲಕೋಟೆ ಉಪವಿಭಾಗಾಧಿಕಾರಿ ಕಚೇರಿಗೆ ಪತ್ನಿ ಜೊತೆ ಆಗಮಿಸಿದ ಚರಂತಿಮಠ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಕೆ ಮಾಡಿದರು. ಇನ್ನು ಮಾರ್ಚ್ 23ರಂದು ಮತ್ತೊಮ್ಮೆ ಬೆಂಬಲಿಗರೊಂದಿಗೆ ಅದ್ದೂರಿಯಾಗಿ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಕ್ಷೇತ್ರದ ಎಲ್ಲ ಜನತೆ ಭಾರತೀಯ ಜನತಾ ಪಕ್ಷಕ್ಕೆ ಅತ್ಯಮೂಲ್ಯವಾದ ಮತವನ್ನು ಕೊಟ್ಟು ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ. ಸರ್ಕಾರ ಮಣಿಸುವಂಥದ್ದಿಲ್ಲ. ಏನು ಸರ್ಕಾರ ಚುನಾವಣೆಗೆ ನಿಲ್ತದೆ, ಅಭ್ಯರ್ಥಿಗಳ ಚುನಾವಣೆಗೆ ನಿಲ್ತಾರ. ಹುಡುಗರು ನಮ್ಮ ಹಿಂದೆ ಸರ್ಕಾರ ನಡೆಸಿದವರು ಅಷ್ಟ ಪ್ರಮಾಣದಲ್ಲಿ ಅವರು ಇರ್ತಾರೆ, ಅವರು ಬಂದು ಠಿಕಾಣಿ ಹುಡ್ತಾರೆ. 48 ಗಂಟೆ ಮೊದಲು ಸರ್ಕಾರ ನಡೆಸೋರ್ನ, ಹಿಂದೆ ಸರ್ಕಾರ ನಡೆಸಿದವ್ರನ್ನ, ಠಿಕಾಣಿ ಹುಡಿದವ್ರನ್ನ ಎಲ್ಲರನ್ನೂ ಕಳಿಸ್ತಾರೆ. ಅಲ್ಟಿಮೇಟ್ಲಿ ಮತ ಹಾಕೋರು ಈ ವಿಧಾನಸಭಾ ಕ್ಷೇತ್ರದ ಮತದಾರರ ಅಲ್ವಾ. ಈ ಕ್ಷೇತ್ರದ ಎಲ್ಲ ಜನತೆ. ಬಾಗಲಕೋಟೆ ಬೈ ಎಲೆಕ್ಷನ್ ಟಿಕೆಟ್ ಗೊಂದಲ ವಿಚಾರವಾಗಿ ಸಚಿವ ಆರ್.ಬಿ. ತಿಮ್ಮಾಪುರ ಪ್ರತಿಕ್ರಿಯಿಸಿದ್ದಾರೆ. ಮುಖ್ಯಮಂತ್ರಿ ಪಕ್ಷದ ಅಧ್ಯಕ್ಷರು ಚರ್ಚೆ ಮಾಡಿ ಅಂತಿಮ ತೀರ್ಮಾನ ಮಾಡ್ತಾರೆ. ಎಐಸಿಸಿ ಅಧ್ಯಕ್ಷರು ಮುದ್ರೆ ಒತ್ತಿದ ಮೇಲೆ ಅಭ್ಯರ್ಥಿ ಯಾರು ಅನ್ನೋದು ಕನ್ಫರ್ಮ್ ಆಗತ್ತೆ ಅಂತಂದ್ರು. ಅದು ಎಐಸಿಸಿ ಅಧ್ಯಕ್ಷ ಮುದ್ರೆ ಒತ್ತಿದಾಗ ಮಾತ್ರ ಫೈನಲ್. ಮುದ್ರೆ ಒತ್ತಿದ ನಂತರ ನಿಮ್ಗೆ ಹೇಳ್ತಿದ್ದೀನಿ ಯಾವ್ದು ಕ್ಯಾಂಡಿಡೇಟ್ ಅಂತ. ಉಪಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮೀಟಿಂಗ್ ಮಾಡಿದರು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ಮಾಡಿದ್ದು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಸೇರಿದಂತೆ ರಾಜ್ಯದ ಕೈ ನಾಯಕರು ಪಾಲ್ಗೊಂಡಿದ್ದರು. ಇನ್ನು ಟಿಕೆಟ್ ಬಗ್ಗೆ ಹೈಕಮಾಂಡ್ ನಿರ್ಧರಿಸುತ್ತೆ, ಹೈಕಮಾಂಡ್ ನಿರ್ಧಾರಕ್ಕೆ ಎಲ್ಲರೂ ಸಹಕರಿಸೋಣ ಅಂತ ಸಭೆಯಲ್ಲಿ ಮುಖಂಡರಿಗೆ ಸುರ್ಜೇವಾಲಾ ಸಲಹೆ ನೀಡಿದರು. ಇನ್ನು ರಣದೀಪ್ ಸಿಂಗ್ ಸುರ್ಜೇವಾಲಾ ನಡೆಸಿದ ಸಭೆಯಿಂದ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ದೂರ ಉಳಿದಿದ್ದಾರೆ. ಬಾಗಲಕೋಟೆ, ದಾವಣಗೆರೆ ದಕ್ಷಿಣ ಉಪಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಉಳ್ಕೊಂಡಿದೆ. ಈಗಾಗಲೇ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡ್ತಿದ್ದಾರೆ. ಈ ಹೊತ್ತಲ್ಲೇ ನಾಮಪತ್ರ ಸಲ್ಲಿಕೆಗೆ 2 ದಿನ ಕಾಲಾವಕಾಶ ನೀಡುವಂತೆ ಬಿಜೆಪಿ ಮನವಿಯನ್ನ ಮಾಡಿಕೊಂಡಿದೆ. ಸಾಲು ರಜೆ ಹಿನ್ನೆಲೆ 2 ದಿನ ವಿಸ್ತರಣೆ ಮಾಡೋಕೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ರಾಜ್ಯ ಬಿಜೆಪಿ ಮನವಿಯನ್ನ ಮಾಡಿಕೊಂಡಿದೆ. ಈಗ ಕ್ರೈಮ್ ಸುದ್ದಿಯನ್ನ ನೋಡ್ತಾ ಹೋಗೋಣ. ಯಾದಗಿರಿಯ ಗೋನಾಳದಲ್ಲಿ ಆಸ್ತಿಗಾಗಿ ಮಗನೇ ಅಪ್ಪನನ್ನ ಕೊಲೆ ಮಾಡಿದ್ದಾನೆ. ಸುಪಾರಿ ಹಂತಕರನ್ನ ಕರೆಸಿ ಅಪ್ಪನನ್ನ ಮಗನೇ ಕೊಲೆ ಮಾಡಿಸಿದ್ದಾನೆ. ಹಂಪಣ್ಣ ಸಜ್ಜನ್ ಮೃತ ದುರ್ದೈವಿ. ಹಂಪಣ್ಣ ತನ್ನ ಮೋಜಿಗಾಗಿ ಇದ್ದ 6 ಎಕರೆ ಜಮೀನು ಮಾರಾಟ ಮಾಡಿದ್ದಂತೆ. ಇದರಿಂದ ಕೆರಳಿದ ಪುತ್ರ ನರಸಾರೆಡ್ಡಿ ಕೊಲೆ ಮಾಡಿಸಿದ್ದಾನೆ. ಮೃತ ಹಂಪಣ್ಣ ಹೆಸರಲ್ಲಿ ಒಟ್ಟು 47 ಎಕರೆ ಜಮೀನು ಇದ್ದು 3 ಮಕ್ಕಳಿಗೆ ಸರಿಯಾಗಿ ಹಂಚಿಕೆ ಮಾಡಿಲ್ಲ ಅಂತ ನರಸಾರೆಡ್ಡಿ ಕೋಪಗೊಂಡಿದ್ದಂತೆ. ಜಮೀನಿನಲ್ಲಿ ಮಲಗಿದ್ದ ವೇಳೆ ಹಂಪಣ್ಣನ ಮೇಲೆ ಕೊಲೆ ಮಾಡಿ ಹಂತಕರು ಎಸ್ಕೇಪ್ ಆಗಿದ್ರು. ಘಟನೆ ಸಂಬಂಧ ಮಗ ನರಸಾರೆಡ್ಡಿ ಸೇರಿದಂತೆ 5ರನ್ನ ಬಂಧಿಸಲಾಗಿದೆ. ವಡಗೇರ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಚಂದ್ರ ಲೇಔಟ್ನ ಫಿರ್ದೌಸ್ ಬಾನು ಕೊಲೆ ಪ್ರಕರಣದಲ್ಲಿ ಆರೋಪಿ ಹಫೀಜ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆರೋಪಿಗೆ ಮದುವೆಯಾಗಿ ಮಕ್ಕಳಿದ್ರು, ಮಹಿಳೆಗೆ ಪ್ರೀತ್ಸೆ ಅಂತ ಕಾಟ ಕೊಡ್ತಾ ಇದ್ದಂತೆ. ಈ ಕುರಿತು ಮಹಿಳೆಗೆ ಠಾಣೆಗೆ ದೂರನ್ನ ಕೊಟ್ಟಿದ್ಲು. ಮಹಿಳೆ ನಿನ್ನೆ ಕೆಲಸಕ್ಕೆ ಹೋಗಿ ಬರುವಾಗ ಹಿಂಬಾಲಿಸಿ ಹತ್ಯೆಗೈಯಲಾಗಿದೆ. 6-7 ಬಾರಿ ಚಾಕುವಿನಿಂದ ಎರೆದು ಹತ್ಯೆ ನಡೆಸಲಾಗಿದೆ ಅಂತ ಪಶ್ಚಿಮ ವಿಭಾಗದ ಡಿಸಿಪಿ ಯತೀಶ್ ತಿಳಿಸಿದ್ರು. ಸದ್ಯ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದು ತನಿಖೆ ಮುಂದುವರಿಸಲಾಗಿದೆ. ಮಾರ್ಚ್ 17ರಂದು ಬೆಳಗಾವಿಯ ಉಕ್ಕುಡದಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಹಸುಗೂಸು ಸಾವನ್ನಪ್ಪಿತ್ತು. ಸದ್ಯ ಪ್ರಕರಣದ ತನಿಖೆ ಬಳಿಕ ಮಗುವನ ತಂದೆಯೇ ವಿಷ ಉಣಿಸಿ ಕೊಲೆ ಮಾಡಿರುವುದು ತಿಳಿದುಬಂದಿದೆ. ಪ್ರಕರಣ ನಡೆದು 3 ದಿನಗಳ ಬಳಿಕ ಆರೋಪಿ ತಂದೆಯನ್ನ ವಶಕ್ಕೆ ಪಡೆಯಲಾಗಿದೆ. ಭೀಮರಾಯ ಚಿಪ್ಪಾಡೆ ಬಂಧಿತ ಆರೋಪಿ. ಹೆಂಡತಿ ಮನೆಯಲ್ಲಿದ್ದ ಮಗುವನ್ನ ನೋಡಲು ಬಂದಿದ್ದಾಗ ಕೊಲೆ ಮಾಡಲಾಗಿತ್ತು. ಸದ್ಯ ಭೀಮರಾಯ ಚಿಪ್ಪಾಡೆ ಬಂಧಿಸಿರುವ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ರಂಜಾನ್ ಹಬ್ಬದ ಸಂಭ್ರಮದಲ್ಲಿದ್ದ ಮಹಿಳೆಗೆ ಖದೀಮರು ಶಾಕ್ ಕೊಟ್ಟಿದ್ದಾರೆ. ಒಡವೆಗಳನ್ನ ಪಾಲಿಶ್ ಮಾಡಿಕೊಡ್ತೀನಿ ಅಂತ ಹೇಳಿ ಕಳ್ಳನೊಬ್ಬ ಮಹಿಳೆಯ ಚಿನ್ನವನ್ನು ಎಗರಿಸಿ ಎಸ್ಕೇಪ್ ಆಗಿದ್ದಾನೆ. ದೇವನಹಳ್ಳಿಯ ವಿಜಯಪುರದ 17ನೇ ವಾರ್ಡ್ನಲ್ಲಿ ಘಟನೆ ನಡೆದಿರೋದು. ಬಾಲ್ಕೀಶ್ ಬಾನು ಅನ್ನೋರ ಮನೆಗೆ ಎಂಟ್ರಿ ಕೊಟ್ಟ ಕಳ್ಳ ಮನೆಯಲ್ಲಿರೋ ಚಿನ್ನ ಕೊಡಿ, ನಾನು ಪಾಲಿಶ್ ಹಾಕಿ ಕೊಡ್ತೀನಿ ಅಂತ ಹೇಳಿದ್ನಾನಂತೆ. ಇನ್ನು ಖದೀಮನ ಮಾತು ನಂಬಿ ಮಹಿಳೆ ಚಿನ್ನ ತಂದು ಕೊಟ್ಟಿದ್ದಾಳೆ. 30 ಗ್ರಾಂ ಚಿನ್ನ ಕದ್ದು ಕಳ್ಳ ಎಸ್ಕೇಪ್ ಆಗಿದ್ದು ವಿಜಯಪುರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ವಿಚಾರಣೆಯನ್ನು ಮಾಡುತ್ತಿದ್ದಾರೆ. ಈಗ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳು.
ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಶಾಸಕ ಸ್ವರೂಪ್ ಸುದ್ದಿಗೋಷ್ಠಿ ನಡೆಸಿದ್ದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪೆನ್ಡ್ರೈವ್ ಹಂಚಿಕೆ ಮಾಡಿದ್ದಾರೆ ಅಂತ ಜೆಡಿಎಸ್ನ 10 ಕಾರ್ಯಕರ್ತರ ಹೆಸರನ್ನ ಚಾರ್ಜ್ ಶೀಟ್ನಲ್ಲಿ ಸೇರಿಸಲಾಗಿದೆ. ಖಂಡಿತವಾಗಲೂ ಇದು ಸತ್ಯಕ್ಕೆ ದೂರವಾದ ವಿಚಾರ. ಪೆನ್ಡ್ರೈವ್ ಹಂಚಿಕೆದಾರರ ಪ್ರಮುಖರನ್ನ ಚಾರ್ಜ್ ಶೀಟ್ನಲ್ಲಿ ಸೇರಿಸಲಾಗಿಲ್ಲ. ನಾವು ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಮಾಡ್ತೇವೆ. ಪ್ರಭಾವಿ ವ್ಯಕ್ತಿಗಳ ಹೆಸರನ್ನ ಚಾರ್ಜ್ ಶೀಟ್ನಿಂದ ಕೈಬಿಡಲಾಗಿದೆ ಅಂತ ಹೇಳಿದರು. ಆದ್ರೆ ಏನು ಚಾರ್ಜ್ ಶೀಟ್ ಸೇರಿಸಿದರೆ ಅದಕ್ಕೆ ಸಂಬಂಧನೇ ಇಲ್ಲ. ಯಾಕೆಂದ್ರೆ ಕೆಲವೊಂದ್ ಕಡೆ ಎಲ್ಲರೂ ಕೂಡ ಏನು ಒಂದು 10 ರಿಂದ 12 ಜನ ನಮ್ಮ ಜೆಡಿಎಸ್ ಪಕ್ಷದ ಕೆಲವು ಮುಖಂಡರಿರ್ಬೋದು, ಕಾರ್ಯಕರ್ತರೇ ಇದ್ದಾರೆ. ಅವ್ರು ಯಾರು ಕೂಡ ಈ ಒಂದು ಸಂಬಂಧಕ್ಕೆ ಇದೊಂದು ಇದಕ್ಕೆ ಇಶ್ಯೂ ವಿಚಾರಕ್ಕೆ ಸಂಬಂಧವೇ ಇಲ್ಲ ಅಂತವನ್ನು ಕೂಡ ಸೇರಿಸಿದೆ. ಆದ್ರೆ ಕೆಲವು ಯಾರ್ಯಾರು ಇದರಲ್ಲಿ ಪ್ರಾಮಾಣಿಕವಾಗಿ ಇದಕ್ಕೆ ಏನು ಪೆನ್ ಡ್ರೈವ್ ಹಂಚಿಕೆ ವಿಚಾರದಾಗ ಭಾಗಿಯಾಗಿದ್ದಾರೆ ಅವ್ರನ್ನ ಸೇರಿಸಿಲ್ಲ, ಕೈ ಬಿಟ್ಟಿದ್ದಾರೆ. ಹಾಗಾಗಿ ನಾವು ಕಾನೂನು ಹೋರಾಟ ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಆದ್ರೆ ಏನು ಸಿಬಿಐ ಬಜೆಟ್ ಪೂರ್ವಭಾವಿ ಸಭೆ ವಿಧಾನಸೌಧದಲ್ಲಿ ನಡೆಯಿತು. ಡಿಸಿಎಂ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಬಜೆಟ್ ಕುರಿತ ಸಭೆ ನಡೆಯಿತು. ಸಭೆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಜಿಬಿಎ ವ್ಯಾಪ್ತಿಯ ಸಭೆಯನ್ನು ಮಾಡಿದ್ವಿ. ಸಭೆಯಲ್ಲಿ ಅನೇಕ ವಿಚಾರ ಚರ್ಚೆಯಾಗಿದೆ. 5 ಕಾರ್ಪೊರೇಷನ್ ಪ್ರತ್ಯೇಕ ಬಜೆಟ್ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡುವ ಬಗ್ಗೆಯೂ ಕೂಡ ಚರ್ಚೆಯಾಗಿದೆ. ಬೆಂಗಳೂರಿನಲ್ಲಿ ಫ್ಲೆಕ್ಸ್ ಈಗಾಗಲೇ ಬ್ಯಾನ್ ಆಗಿದೆ. ಇನ್ನು ರಸ್ತೆ ಬದಿ ಹಳೆ ಗಾಡಿ ನಿಲ್ಲಿಸಿಕೊಂಡಿದ್ರೆ ಅಂತಹ ಗಾಡಿಗಳನ್ನು ತೆಗೆದುಕೊಂಡು ಹೋಗಿ ಗುಜರಿಗೆ ಹಾಕ್ತೀವಿ. ಈಗಾಗಲೇ ಅದಕ್ಕೆ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಅಂತಂದ್ರು. ಎಲ್ಲೆಲ್ಲಿ ಗಾಡಿಗಳನ್ನ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಹಳೆ ಗಾಡಿಗಳನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಅದನ್ನೆಲ್ಲ ತುಂಬಿಕೊಂಡು ಹೋಗಿ ಕೆಲವು ಜಾಗನ ನಿಗದಿ ಮಾಡ್ತಾ ಇದ್ದೀವಿ. ಕೆಲವು ಜಾಗನ ರಿಕ್ಲೈಮ್ ಆಗಿರೋದು ಈ ಲೆಗಸಿ ಡಂಪ್ ಸೈಟ್ಗಳಿದೆ. ಪೊಲೀಸ್ ಅವ್ರಿಗೆ ಅದನ್ನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ. ಅಲ್ಲೋಗಿ ಡಂಪ್ ಮಾಡೋಂಥ ಕೆಲಸನ ನಾವು ಮಾಡ್ತೀವಿ. ಯಾರನ್ನು ಟ್ರಾಫಿಕ್ಕಿಗೆ ತೊಂದರೆ ಆಗೋ ರೀತಿಯಲ್ಲಿ ಕೆಲವರೆಲ್ಲ ಹಳೆ ವೆಹಿಕಲ್ಗಳನ್ನ ನಿಲ್ಲಿಸಿದ್ದಾರೆ. ಸೊ ಅಬಂಡೆಂಟ್ ವೆಹಿಕಲ್ಗಳಿಗೆ ಹೊಸ ಜಾಗನ ಕೊಟ್ಬಿಟ್ಟು ಅಲ್ಲಿ ಎತ್ಕೊಂಡು ಹಾಕ್ತಾಯಿದ್ದೀವಿ. 3 ಜಾಗ ಬೆಲ್ಲಹಳ್ಳಿ, ಮಿಟ್ಗಾನಹಳ್ಳಿ, ಗಿದ್ನಹಳ್ಳಿ, ಸೊಂಡೆಕೊಪ್ಪ 3-4 ಜಾಗ ಇದೆ. ಇನ್ನೂ ಒಂದಷ್ಟು ಜಾಗ ಐಡೆಂಟಿಫೈ ಮಾಡ್ತೀವಿ. ಅಲ್ಲೋಗಿ ಗಾಡಿಗಳನ್ನ ಬಿಸಾಕೋಕ್ಕೆ ಪೊಲೀಸ್ ಅವ್ರಿಗೆ ಅವಕಾಶನ ನಾವು ಮಾಡಿಕೊಡ್ತೀವಿ. ಶಿವಮೊಗ್ಗದಲ್ಲಿ ಆಂಬ್ಯುಲೆನ್ಸ್ ಹಾಗೂ ಕಾರಿನ ನಡುವೆ ಅಪಘಾತ ಸಂಭವಿಸಿದೆ. ಅಪಘಾತದ ರಭಸಕ್ಕೆ ಕಾರು 2 ಬಾರಿ ಪಲ್ಟಿಯಾಗಿದೆ. ಶಿವಮೊಗ್ಗ ನಗರದ ಅಕ್ಕಮಹಾದೇವಿ ಸರ್ಕಲ್ನಲ್ಲಿ ಘಟನೆ ಆಗಿರೋದು. ಆಂಬ್ಯುಲೆನ್ಸ್ ಡಿಕ್ಕಿ ಹೊಡೆದ ತೀವ್ರತೆಗೆ ಕಾರು ಪಲ್ಟಿಯಾಗಿದ್ದು, ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಪಲ್ಟಿಯಾದ ಕಾರಿನಿಂದ ಮಹಿಳೆ ಹೊರಬೀಳುವಂತಹ ದೃಶ್ಯ ಭಯ ಹುಟ್ಟಿಸುವಂತಿದೆ. ಆಕ್ಸಿಡೆಂಟ್ನ ರಭಸಕ್ಕೆ ಕಾರ್ ಸಂಪೂರ್ಣವಾಗಿ ಜಖಂಗೊಂಡಿದ್ದು, ಕಾರ್ನಲ್ಲಿದ್ದವರು ಸಣ್ಣಪುಟ್ಟ ಗಾಯಗಳಿಂದ ಎಸ್ಕೇಪ್ ಆಗಿದ್ದಾರೆ. ಕೊಪ್ಪಳದ ಮರಕುಂಬಿಯಲ್ಲಿ ದಲಿತರು ಹಾಗೂ ಸವರ್ಣೀಯರು ಒಟ್ಟಾಗಿ ಹೋಳಿ ಹಬ್ಬ ಆಚರಿಸಿದ್ದಾರೆ. ದಲಿತರ ಮನೆಗೆ ಬೆಂಕಿ ಹಚ್ಚಿ 100ಕ್ಕೂ ಹೆಚ್ಚು ಸವರ್ಣೀಯರು ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದರು. ಈ ಪ್ರಕರಣ ದೇಶದಾದ್ಯಂತ ಗಮನ ಸೆಳೆದಿತ್ತು. ಇದೀಗ ಹಳೆ ಘಟನೆ ಮರೆತು ಎಲ್ಲರೂ ಒಟ್ಟಾಗಿ ಹೋಳಿ ಆಚರಿಸಿದ್ದಾರೆ. ಇನ್ನು ಕೊಪ್ಪಳದ ಬಿ ಹೊಸಹಳ್ಳಿ ಗ್ರಾಮದಲ್ಲಿ ಯುಗಾದಿ ಸಂದರ್ಭದಲ್ಲಿ ವಿಶೇಷ ಆಚರಣೆ ನಡೆಯುತ್ತೆ. ಮುಳ್ಳಿನ ಗಿಡಗಳ ಮೇಲೆ ಬಿದ್ದು ಹೋಳಿಯ ಆಚರಣೆ ಪ್ರಗತಿಯಲ್ಲಿದೆ. ಮಾರುತೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮ ನಡೆಯಿತು. ತಮಿಳುನಾಡಿನ ವಿವಿಧ ಕಡೆ ಅಕ್ರಮವಾಗಿ ನೆಲೆಸಿದ್ದಂತಹ 33 ಬಾಂಗ್ಲಾ ಪ್ರಜೆಗಳನ್ನು ಅರೆಸ್ಟ್ ಮಾಡಲಾಗಿತ್ತು. ಬಂಧಿತರನ್ನ ನಿರಾಶ್ರಿತರ ಶಿಬಿರದಲ್ಲಿ ಇಡಲಾಗಿತ್ತು. ಸೇಲಂನ ಆತೂರು ಪ್ರದೇಶದಲ್ಲಿರುವಂತಹ ನಿರಾಶ್ರಿತರ ಶಿಬಿರದಲ್ಲಿ ಇದ್ದಂತಹ 33 ಬಾಂಗ್ಲಾ ಪ್ರಜೆಗಳನ್ನು ರೈಲಿನ ಮೂಲಕ ಪಶ್ಚಿಮ ಬಂಗಾಳ ಮೂಲಕ ಬಾಂಗ್ಲಾದೇಶಕ್ಕೆ ಗಡಿಪಾರು ಮಾಡಲಾಯಿತು. ತಿರುಚಿರಾಪಲ್ಲಿ ಹೌರಾ ಎಕ್ಸ್ಪ್ರೆಸ್ ಮೂಲಕ ಗಡಿಪಾರು ಮಾಡಲಾಗಿದೆ. ರಿಲಯನ್ಸ್ ಫೌಂಡೇಶನ್ ನಡೆಸುವ ವಂತಾರದಲ್ಲಿ ಅಂತಾರಾಷ್ಟ್ರೀಯ ನಿಯಮಗಳ ಉಲ್ಲಂಘನೆಯಾಗಿದೆ ಅಂತ ಸುಪ್ರೀಂನಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಸದ್ಯ ಈ ಅರ್ಜಿ ವಜಾಗೊಂಡಿದೆ. ಪ್ರಾಣಿಗಳ ಆಮದಿನಲ್ಲಿ ಅಕ್ರಮ ನಡೆದಿಲ್ಲ ಅಂತ ಎಸ್ಐಟಿ ವರದಿಯನ್ನು ಕೊಟ್ಟಿತ್ತು. ಇನ್ನೊಂದು ಕಡೆ ಸಿಐಟಿಇಎಸ್ ವರದಿಯಲ್ಲೂ ವಂತಾರದಲ್ಲಿ ಅಕ್ರಮ ನಡೆದಿಲ್ಲ ಅಂತ ಉಲ್ಲೇಖವಾಗಿತ್ತು. ಈ ಹಿನ್ನೆಲೆ ವಂತಾರ ವಿರುದ್ಧದ ಆರೋಪವನ್ನು ಸುಪ್ರೀಂ ತಳ್ಳಿ ಹಾಕಿದೆ. ಈಗ ವಿದೇಶ ಸುದ್ದಿಯನ್ನು ನೋಡ್ತಾ ಹೋಗೋಣ. ಉತ್ತರ ಕೊರಿಯಾದ ಸಂಸತ್ ಚುನಾವಣೆಯಲ್ಲಿ ಕಿಮ್ ಜಾಂಗ್ ಉನ್ 99.97% ಮತಗಳೊಂದಿಗೆ ಭರ್ಜರಿ ಜಯ ಸಾಧಿಸಿದ್ದಾರೆ. ಇದೇ ಮೊದಲ ಬಾರಿಗೆ ಸರ್ವಾಧಿಕಾರಿ ವಿರುದ್ಧ ಮತ ಚಲಾವಣೆಯಾಗಿದೆ. 1957ರ ಬಳಿಕ ಇದೇ ಮೊದಲ ಬಾರಿಗೆ 0.07% ಜನ ಉತ್ತರ ಕೊರಿಯಾ ಸರ್ವಾಧಿಕಾರಿ ವಿರುದ್ಧ ಮತ ಚಲಾಯಿಸಿದ್ದು, ಇದು ಜಗತ್ತಿನಾದ್ಯಂತ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. 15ನೇ ಸುಪ್ರೀಂ ಪೀಪಲ್ಸ್ ಅಸೆಂಬ್ಲಿಗೆ ಸದಸ್ಯರನ್ನು ಆಯ್ಕೆ ಮಾಡಲು ಮಾರ್ಚ್ 15ರಂದು ಮತದಾನ ನಡೆಸಲಾಗಿತ್ತು.